ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ಕರ್ಜಿ, ಕನ್ನಡ ಉಪನ್ಯಾಸಕರು, ಧಾರವಾಡ. ಆದ್ಮೇಲೆ ಪ್ರತಿನಿತ್ಯದಂತೆ ಇವತ್ತು ಕೂಡ ಕನ್ನಡ ತರಗತಿನ ಲೈವ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೆ. ಲೈವ್ ಬಂದಿದ್ದೀನಿ 9 ಗಂಟೆಗೆ. PDO, ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಮುಂತಾದ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆ ಹಾಗೂ ನಿಮ್ಮ 35 ಅಂಕಗಳ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತುಂಬಾ ವಿಶೇಷವಾಗಿರುವ ಪ್ರಶ್ನೆಗಳನ್ನ ಕುರಿತಾಗಿ ಎಲ್ಲಾ ಪ್ರಶ್ನೆಗಳನ್ನ ತಗೊಂಡ್ಬಂದಿದ್ದೇನೆ. ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ತರಗತಿಯನ್ನ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಯಾವ ಜಾಗದಲ್ಲಿದ್ದೀರೋ ಆ ಜಾಗದಲ್ಲಿ ಕುಳಿತುಕೊಂಡು ಯೂಟ್ಯೂಬ್ ಮೂಲಕ ನೀವು ವೀಕ್ಷಣೆಯನ್ನ ಮಾಡಬಹುದು. ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಪ್ರತಿನಿತ್ಯವೂ ಕೂಡ ಮಾಹಿತಿ ಸಿಗ್ತಾ ಹೋಗ್ತದೆ. ಮೊದಲ ಬಾರಿಗೆ ಯಾರಾದರೂ ನಮ್ಮ ಪೇಜ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ತಿಳಿಸ್ತಾ, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಿಮಗೆ ಮಾಹಿತಿ ಇದೆ, ಕನ್ನಡಿಗ HSK DWD ಅನ್ನುವಂಥದ್ದು. ಅಲ್ಲಿ ಕೂಡ ನೀವು ಮಾಹಿತಿನ ತಗೋಬಹುದು. ಇವತ್ತಿನ ತರಗತಿಯ ಮೊದಲನೆಯ ಪ್ರಶ್ನೆ ಹೀಗಿದೆ: ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ಈ ಕಾವ್ಯವನ್ನು ರಚಿಸಿದವರು ಯಾರು ಅಂತ. ತುಂಬಾ ಅದ್ಭುತವಾಗಿರುವಂತಹ ಒಂದು ಸಾಹಿತ್ಯ ಇದು. ಚಲನಚಿತ್ರ ಗೀತೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಜನಮೆಚ್ಚುಗೆಯನ್ನ ಗಳಿಸಿದೆ. ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಆಪ್ಷನ್ ನೀವೆಲ್ಲ ಹಾಕ್ತಾ ಇರ್ತೀರಿ. ಆಪ್ಷನ್ಗಳ ಜೊತೆಯಲ್ಲಿ ನಾನು ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಪೋತಿನ ಅನ್ನುವಂಥದ್ದು ರಾಂಗ್ ಆನ್ಸರ್, ಬರಗೂರು ರಾಮಚಂದ್ರಪ್ಪ ಸರ್ ರಾಂಗ್ ಆನ್ಸರ್, ಬೆಸಗರಹಳ್ಳಿ ರಾಂಗ್ ಆನ್ಸರ್. ಇವ ಮೂರನ್ನ ಬಿಟ್ಟೆ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಅಡಿಗರ ರಚನೆ ಆಗಿರ್ತದೆ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ತುಂಬಾ ಚೆನ್ನಾಗಿರುವಂತ ಇದು. ಸಪ್ತ ಸಾಗರದಾಚೆಯಲ್ಲೂ ಸುಪ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೆ ಹಾಡಿದೆ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು ಎಂಬಂತಹ ಪದ್ಯಭಾಗ ಚಲನಚಿತ್ರ ಗೀತೆಗೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೀವೆಲ್ಲ ಕೇಳಿರ್ತೀರಿ. ಇವತ್ತಿನ ತರಗತಿಯ ಪ್ರಶ್ನೆ ನಂಬರ್ 2. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಮಾಹಿತಿ ಯಾವ ಮೂಲಗಳಿಂದಾದರೂ ಸಿಗ್ಲಿ ತಗೊಳ್ಳಿ. ನಾನು ಪಾಠ ಮಾಡ್ತಿರುವಂಥದ್ದು 9 ರಿಂದ 10 ವರ್ಷಗಳ ಅನುಭವ ಇಟ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ನಾನು ಕೊಡುತ್ತಿರುವಂತಹ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ, ನೆನಪಿಟ್ಟುಕೊಳ್ಳಿ. ಆ ನಿಟ್ಟಿನಲ್ಲಿ ನಿಮ್ಮ ತಯಾರಿನ ಚೆನ್ನಾಗಿ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ತಮಗೆ ತಿಳಿಸಿ, ಪ್ರಶ್ನೆ ನಂಬರ್ 2 ಇವತ್ತು 2ನೇ ಪ್ರಶ್ನೆ ಹೀಗಿದೆ: ಏನಪ್ಪಾ? ನಗುತ್ತಿ ಹೇಳು ತಾಯಿ ಕನ್ನಡದ ದೇವಿ, ಬಾ ನೆದೆಗೆ ಮುತ್ತು ಕೊಟ್ಟು ದುಡಿಯುವವರ ರಟ್ಟೆ ಉಸಿರನ್ನು ತುಂಬಿ, ಕಣ್ಣಲ್ಲಿ ದೀಪವಿಟ್ಟು ಹೊಸತೊಂದು ನಾಡ ಕಟ್ಟುವೆವ ತಾಯೇ, ಬೆನ್ತಟ್ಟಿ ಮುಂದೆ ಕಳಿಸು ಮುಂದಿಟ್ಟ ಹೆಜ್ಜೆ ಹಿಂದೆಗೆಯದಂತೆ, ನಡೆಯುವುದು ನಮಗೆ ಕಲಿಸು. ಈ ವಾಕ್ಯ, ಈ ಕಾವ್ಯವನ್ನು ರಚಿಸಿದವರು ಯಾರು ಅಂತ ಇದನ್ನು ಓದಕ್ಕೆ ನಿಮ್ಗೆ ಒಂದು 2-3 ನಿಮಿಷ ಟೈಮ್ ಹಿಡಿತದೆ. ನೆನಪಿಟ್ಟುಕೊಳ್ಳಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಕೂಡ ಒಬ್ಬರಾಗಿರುವಂತಹ ವಿಕ್ರೋ ಗೋಕಾಕ್ ಅವರಲ್ಲ, ಕನ್ನಡದ ಮೊದಲ ರಾಷ್ಟ್ರಕವಿ ಆಗಿರುವಂತಹ ಗೋವಿಂದ ಪೈಯವರು ಕೂಡ ಅಲ್ಲ, ಕವಿಶಿಷ್ಯ ಎಂಬ ಬಿರುದನ್ನು ಹೊಂದಿರುವಂತಹ ಪಂಜೆ ಮಂಗೇಶರಾಯರು ಕೂಡ ಅಲ್ಲ. 3 ಜನ ಅಲ್ಲ ಅಂತ ಹೇಳಿ ಅಂದ್ರೆ KS ನರಸಿಂಹಸ್ವಾಮಿ ಇಟ್ಸ್ ರೈಟ್ ಆನ್ಸರ್ ಆಗ್ತದೆ. KS ನರಸಿಂಹಸ್ವಾಮಿ ರೈಟ್ ಆನ್ಸರ್. ಇದನ್ನು ಓದ್ಲಿಕ್ಕೆ ತುಂಬಾ ಟೈಮ್ ಹಿಡಿತು ನೋಡ್ರಿ. ನಗತಿ ಹೇಳೋ ತಾಯಿ ಕನ್ನಡದ ದೇವಿ, ಬಾ ನೆದೆಗೆ ಮುತ್ತು ಕೊಟ್ಟು ದುಡಿಯುವವರ ರಟ್ಟೆ ಉಸಿರನ್ನು ತುಂಬಿ, ಕಣ್ಣಲ್ಲಿ ದೀಪವಿಟ್ಟು ಹೊಸತೊಂದು ನಾಡ ಕಟ್ಟುವೆವ ತಾಯೇ, ಬೆನ್ತಟ್ಟಿ ಮುಂದೆ ಕಳಿಸು ಮುಂದಿಟ್ಟ ಹೆಜ್ಜೆ ಹಿಂದೆಗೆಯದಂತೆ, ನಡೆಯುವುದು ನಮಗೆ ಕಲಿಸು. ಈ ಕಾವ್ಯವನ್ನು ರಚನೆ ಮಾಡಿದವರು KS ನರಸಿಂಹಸ್ವಾಮಿಯವರು ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಕ್ವಶ್ಚನ್ ನಂಬರ್ 3 ಹೀಗಿದೆ: ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಈ ಕಾವ್ಯವನ್ನ ರಚಿಸಿದವರು ಯಾರು? ತುಂಬಾ ಚೆನ್ನಾಗಿದೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ. ಓಕೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡ್ತಾ ಇದೀವಿ. ಅಂಬಿಕಾತನಯ ದತ್ತ ಬಿರುದಾಂಕಿತ ಬೇಂದ್ರೆ ಅವರಲ್ಲ. ಜಾಜಿ ಮಲ್ಲಿಗೆ ಕವಿ ಅಂತ ಕರೀತಾರೆ. ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡಬೇಕಾದಾಗ ಅದರ ಸುತ್ತಲಿಗೆ ಬರುವಂತಹ 5-6 ಪ್ರಶ್ನೆಗಳು ಅಥವಾ ಅದರ ಸುತ್ತಲಿಗೆ ಬರುವಂತಹ ಉತ್ತರಗಳನ್ನು ಸಹ ಚರ್ಚೆ ಮಾಡೋಣ. KS ನರಸಿಂಹಸ್ವಾಮಿ ಅವರು ಕೂಡ ಅಲ್ಲ. 3 ಜನ ಅಲ್ಲ ಅಂತ ಹೇಳಿದ್ರೆ GS ಶಿವರುದ್ರಪ್ಪ, ಕನ್ನಡದ 3ನೇ ರಾಷ್ಟ್ರಕವಿ, ತಮಗೆಲ್ಲ ಗೊತ್ತಿದೆ. ಹುಗ್ಗರಿ, ಶಾಂತವೀರಪ್ಪ, ಶಿವರುದ್ರಪ್ಪ. ನಿನ್ನೆ ಕ್ಲಾಸ್ನಲ್ಲೂ ಕೂಡ ಇವ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ.
ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಈ ಕಾವ್ಯ ರಚಿಸಿದವರು ಯಾರು? ಕ್ವಶನ್ ನಂಬರ್ 3 ಆನ್ಸರ್ ಇಸ್ GS ಶಿವರುದ್ರಪ್ಪ. ಹಂಗಾರ 4ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬರೆಗಿನ ರೂಪಿನಿಂದಲಿ ನಿಂದಳೋ, ಈ ಕಾವ್ಯ ರಚಿಸಿದವರು ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಪಂಜೆ ಮಂಗೇಶರಾಯರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಶಿವರಾಮ್ ಕಾರಂತರು, ಚಂದ್ರಶೇಖರ್ ಕಂಬಾರರು. ಮೂರು ಜನ ಜ್ಞಾನಪೀಠ ಪ್ರಶಸ್ತಿಗಳನ್ನ ತೆಗೆದುಕೊಂಡವರಿದ್ದಾರೆ. ಶಿವರಾಮ್ ಕಾರಂತವರಾಗಿರ್ಬೋದು, ಮಸ್ತಿ ವೆಂಕಟೇಶ ಅಯ್ಯಂಗಾರ್, ಚಿಕ್ಕ ವೀರ ರಾಜೇಂದ್ರ ಮಸ್ತಿ ವೆಂಕಟೇಶ ಅಯ್ಯಂಗಾರ್, ಮುಖರ್ಜಿಯ ಕನಸುಗಳು ಶಿವರಾಮ್ ಕಾರಂತ, ಸಮಗ್ರ ಸಾಹಿತ್ಯ ಚಂದ್ರಶೇಖರ್ ಕಂಬಾರ್. ಇವರು 3 ಜನರು ಅಲ್ಲ ಅಂದ್ಬಿಟ್ರೆ ಆಪ್ಷನ್ ನಂಬರ್ 1 ಇಸ್ ಪಂಜೆ ಮಂಗೇಶ ರಾಯರು. ನೆನಪಿಟ್ಕೊಳ್ಳಿ, ರೈಟ್ ಆನ್ಸರ್ ಇಸ್ ಪಂಜೆ ಮಂಗೇಶ ರಾಯರು. ಇದರ ಸ್ಟೇಟ್ಮೆಂಟ್ ಕೊಟ್ಟು ಇದು ಯಾರು ಬರೆದಿರುವ ಸಾಲುಗಳು ಅಂತ ಕೇಳ್ಬಿಡ್ತಾನೆ. ಅಂತಹ ಪ್ರಶ್ನೆಗಳನ್ನೇ ಜಾಸ್ತಿ ತೊಗೊಂಬಂದಿದ್ದೀನಿ ನಾನು ನಿಮಗೆ. ಯಾಕಂತ ಹೇಳಿದ್ರೆ ಒಂದು ಪ್ರಶ್ನೆ ಕೊಡೋದು, 4 ಆಪ್ಷನ್ ಕೊಡೋದು, ಇದರಿಗೆ ಆಪ್ಷನ್ ಸರಿ ಅನ್ನುವಂತ ಹೇಳೋದನ್ನ ಸಣ್ಣ ಸಣ್ಣ ಪ್ರಶ್ನೆಗಳು, ಸಣ್ಣ ಸಣ್ಣ ಉತ್ತರಗಳನ್ನ ಸುಮಾರು ಜನ ಆಲ್ರೆಡಿ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ. ನೀವು ಅದು ನೋಡ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು, ಸ್ವಲ್ಪ ಟ್ವಿಸ್ಟ್ ಅನಿಸ್ಬೇಕು. ಯಾವ ಪುಸ್ತಕ ತೆಗೆದಲ್ಲಿ ಮರ ಮಾಸ್ತರ್ ಯಾವ ಪ್ರಶ್ನೆ ಅನ್ಬೇಕು, ಅಂತಹ ಪ್ರಶ್ನೆ ಹುಡ್ಕೊಂಬಂದಿರ್ತೀನಿ. ಗೊತ್ತೇ ಆಗಿರ್ಬಾರ್ದು. ಅವುಗಳನ್ನು ಒಂದು ನೋಟ್ಸ್ ತಗೊಂಡು ನೀಟಾಗಿ ಬರ್ಕೊಂಡು ಎಕ್ಸಾಮ್ ಹಿಂದಿನ ದಿವಸ ಸ್ವಲ್ಪ ರಿಪಿಟೇಷನ್ ಮಾಡ್ಕೊಂಡು ಹೋಗ್ರಿ, ಎಲ್ಲ ಅನುಕೂಲ ಆಗ್ತದೆ. ಪ್ರಾಥಮಿಕ ಶಾಲೆಯನ್ನು ಓದಬೇಕಾದಾಗ 1-2 ಪದ್ಯಗಳಿದ್ವು. ಕಪ್ಪೆ ಕರಕರ, ತುಪ್ಪ ಜಲಿ, ಮಾವಿನ ಹೊಟೆ, ಮರದಲ್ಲಿ ಕೋಟೆ, ಹತ್ತಿನ ಕೈಯಲ್ಲಿ ಸುದ್ದಿಯ ಕಳುಹಿಸಿ, ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ, ನಳ್ಳೆಯ ಕೈಯಲ್ಲಿ ನಗಾರಿ ಹೊಡಿಸಿ, ಸನ್ನಿ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಬುಧವಾರ. ತುಂಬ ಚೆನ್ನಾಗಿರುವಂಥ ಪದ್ಯಗಳಿದ್ವು ಪ್ರೈಮರಿ ಸ್ಕೂಲ್ನಾಗ. ಬಿಸಿಲು ಮಳೆಯು ಕೂಡಿದವು, ಧಗೆಯನ್ನು ತಂಪು ಮಾಡಿದವು, ಕೋತಿಯು ಮಾಡಿತು ತುಂಟತನ, ಕೋಳಿಯು ಮಾಡಿತು ಮೂರ್ಖತನ, ಕೋತಿಗೂ ಕೋಳಿಗೂ ನೆಂಟತನ ಮಾಡಲು ಬೇಕೆಂಬುವ ಹದನ, ಮೃಗಗಳು ಖಗಗಳು ಚರ್ಚಿಸುತ್ತಾ ಮದುವೆಗೆ ಮಾಡಿದ್ದ ರಣಿನಗುತ್ತ, ಕೋತಿಗೆ ಪಂಚೆಯ ನುಡಿಸಿದರು, ರಂಗಿನ ಅಂಗಿಯ ತುಡಿಸಿದರು, ತೈ ಕುಣಿಯೋ ಮಂಗಣ್ಣ, ಕೋಳಿಯ ಗಂಡನೆ ಕಪಿಯಣ್ಣ, ಕೋಳಿಗೆ ಸೀರೆಯ ನುಡಿಸಿದರು, ಚಿನ್ನದ ಒಡವೆಯ ತುಡಿಸಿದರು, ಕೊಕ್ಕೊ ಎಂದೆನ್ನು ಮಂಗನ ರಾಣಿಯು ನೀನೆನ್ನು ಅಂತೇಳಿ. ಆ ಒಂದು ಪದ್ಯಗಳ ಸಾಲಿನಲ್ಲೇ ಇನ್ನೊಂದು ಪದ್ಯ ಇತ್ತು. ನಾಗರು ಹಾವೆ, ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನ ಎಟ್ಟಾವೆ, ಕೈಗಳ ಮುಗಿವೆ, ಹಾಲನ್ನೀವೆ, ಬಾಬಾ ಬಾಬಾ ಬಾ ಅಂತ. ಪ್ರೈಮರಿ ಸ್ಕೂಲ್ನಾಗ ಈ ರೀತಿ ಪದ್ಯಗಳನ್ನ ಮೇಡಮ್ ಅವರು ನಮಗೆ ಹೇಳೋ ಮುಂದೆ ನಾವು ಈ ಕಡೆಯಿಂದ ಈ ಕಡೆಗೆ, ಈ ಕಡೆಗೆ ತುಂಬಾ ಚೆನ್ನಾಗಿ ಹಾಡ್ತಾ ನಲಿತಾ ಕಲಿತಾ ಇದ್ವಿ. ಪ್ರಾಥಮಿಕ ಶಾಲಾ ಜೀವನನೇ ಜೀವನ. ಈ ಪದ್ಯವನ್ನ ಬರೆದಂಥವ್ರು ಯಾರು, ಈ ಕಾವ್ಯವನ್ನು ರಚಿಸಿದವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ನಾಗರು ಹಾವೆ, ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನ ಎಟ್ಟಾವೆ, ಕೈಗಳ ಮುಗಿಯುವೆ, ಹಾಲನ್ನೀವೆ, ಬಾಬಾ ಬಾಬಾ ಬಾ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಪ್ರಶ್ನೆ ನಂಬರ್ 1 ಇದು ಆಪ್ಷನ್ ನಂಬರ್ 1 KS ನರಸಿಂಹಸ್ವಾಮಿ ಅಂತಿದೆ, ಸತ್ಯಾನಂದ ಪಾತ್ರೋಡ್ ಅಂತಿದೆ, ಪಂಜೆ ಮಂಗೇಶ್ವರಾಯರ್ ಅಂತಿದೆ. ಕ್ವಶನ್ ನಂಬರ್ 5ರಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಆಪ್ಷನ್ ಬಂದಿದೆ, ಯಾರು ಅಲ್ಲ ಅಂತ. ಸೊ ಆಲ್ಮೋಸ್ಟ್ ಅಲ್ಲ ಯಾರೊಬ್ಬರು ಬರೆದಿರಲೇಬೇಕು. KS ನರಸಿಂಹಸ್ವಾಮಿ ಮೈಸೂರಿನವರು ಅಲ್ಲ, ಸತ್ಯಾನಂದ ಪಾತ್ರೋಡ್ ಬಹುಶಃ ಬಾಗಲಕೋಟೆ ಜಿಲ್ಲೆದಲ್ಲಿರಬೇಕು. ಇವರು 3 ಜನ ಅಲ್ಲ ಅಂತ ಹೇಳಿದ್ರೆ ಪಂಜೆ ಮಂಗೇಶರಾಯರು ಅನ್ನುವಂಥದ್ದು ಇಸ್ ರೈಟ್ ಆನ್ಸರ್. ಪಂಜೆ ಮಂಗೇಶರಾಯರು ತುಂಬಾ ಚೆನ್ನಾಗಿರುವಂಥ ಪದ್ಯಗಳು ಪ್ರಾಥಮಿಕ ಶಾಲೆಯಲ್ಲಿ. ನಾವು ಇವತ್ತಿಗೆ ಓದಿದ ನೆನಪಿದೆ ಪ್ರಾಥಮಿಕ ಶಾಲೆಯಲ್ಲಿ ಆ ಪದ್ಯಗಳನ್ನು. ಕ್ವಶನ್ ನಂಬರ್ 5 ನಾಗರು ಹಾವೆ, ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನ ಎಟ್ಟಾವೆ, ಕೈಗಳ ಮುಗಿಯುವ ಹಾಲನ್ನೀವೆ, ಬಾಬಾ ಬಾಬಾ ಬಾ. ಈ ಕಾವ್ಯವನ್ನು ರಚಿಸಿದವರು ಪಂಜೆ ಮಂಗೇಶರಾಯರು. ಸೊ ಚರ್ಚೆ ಮಾಡೋಣ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಕ್ವಶನ್ ನಂಬರ್ 6 ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಂದಿಗೆ ಬಡತನ ಸಿರಿತನ ಏನೂ ಭಯವಿಲ್ಲ, ಹೆಂಡತಿ ಒಲಿಮೆಯ ನರೆಯದ ಬಾಳಿಗೆ ಗಂಡಿಗೆ ಜಯವಿಲ್ಲ. ತುಂಬ ಚೆನ್ನಾಗಿದೆ. ಈ ಪದ್ಯವನ್ನ ಬರೆಸಿದವರು ಯಾರು, ಈ ಕಾವ್ಯವನ್ನು ರಚಿಸಿದವರು ಯಾರು? ನಿಮಗೆಲ್ಲ ಉತ್ತರ ಗೊತ್ತಾಗಬೇಕು. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಳ್ಳಿ ಅಷ್ಟೇ, ಏನೂ ಸಮಸ್ಯೆ ಇಲ್ಲ. ಎಲ್ಲಾ ವಿಷಯಗಳು ಎಲ್ಲರಿಗೂ ಗೊತ್ತಿರ್ಬೇಕಂತ ಏನಿಲ್ಲ. ನನಗೆ ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಗೊತ್ತಿದೆ, ಎಲ್ಲವೂ ಗೊತ್ತಿಲ್ಲ ಇನ್ನು. GS ಶಿವರುದ್ರಪ್ಪ ರಾಂಗ್ ಆನ್ಸರ್, ಸತ್ಯಾನಂದ ಪಾತ್ರೋಡ್ ರಾಂಗ್ ಆನ್ಸರ್. ಸೊ ಇವರು 3 ಜನನು ರಾಂಗ್ ಆನ್ಸರ್ ಅಂತ ಹೇಳಿದೆ ಅಂದ್ರೆ KS ನರಸಿಂಹಸ್ವಾಮಿ ಇಸ್ ರೈಟ್ ಆನ್ಸರ್. ಆಪ್ಷನ್ ನಂಬರ್ 1 KS ನರಸಿಂಹಸ್ವಾಮಿ. ಕ್ವಶನ್ ನಂಬರ್ 6 ಹಾಗಿದ್ರೆ ಮುಂದೆ ಚರ್ಚೆ ಮಾಡೋಣ. ಕ್ವಶನ್ ನಂಬರ್ 7 ಈ ರೀತಿಯಾಗಿದೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ,
ಆರದಿರಲಿ ಬೆಳಕು, ಹಡಗು ನಿನ್ನದೇ ಕಡಲು ನಿನ್ನದೇ, ಮುಳಗದಿರಲಿ ಬದುಕು. ಅದ್ಭುತವಾದಂತಹ ರಚನೆ. ಕೇಳಾಕತ್ರ ಮೈ ಮರಿಬೇಕು ಅನ್ನಿಸ್ತದೆ, ಅಂತಹ ಒಂದು ಅದ್ಭುತವಾಗಿರುವಂತಹ ಹಾಡು. ಈ ಒಂದು ಪದ್ಯವನ್ನ, ಈ ಒಂದು ಕಾವ್ಯವನ್ನ ರಚಿಸಿದವರು ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಎಸ್ ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗ, ಸತ್ಯಾನಂದ ಪಾತ್ರೋಟ್, ಯಾರು ಅಲ್ಲ. ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ, ಯಾರು ಅಲ್ಲ ಅನ್ನೋಂಥ ಆಪ್ಷನ್ ಹೋಗಕ್ ಆಗಲ್ಲ. ಸತ್ಯಾನಂದ ಪಾತ್ರೋಟ್ ಸೊ ರಾಂಗ್ ಆನ್ಸರ್. ಗೋಪಾಲಕೃಷ್ಣ ಅಡಿಗ ರಾಂಗ್ ಆನ್ಸರ್. ಹಂಗಾರೆ 3 ರಾಂಗ್ ಆನ್ಸರ್ ಆದ್ರೆ ಉಳಿದಿರುವಂಥದ್ದು ಯಾವ್ದಪ್ಪ ಅಂದ್ರೆ KS ನರಸಿಂಹಸ್ವಾಮಿ ಇಸ್ ರೈಟ್ ಆನ್ಸರ್. KS ನರಸಿಂಹಸ್ವಾಮಿ ಇಸ್ ದ ರೈಟ್ ಆನ್ಸರ್. ನಂಬರ್ 7. ಹಾಗಾದ್ರೆ ಕ್ವಶನ್ ನಂಬರ್ 8 ಹೋಗೋಣ. ಕ್ವಶನ್ ನಂಬರ್ 8. ಎದೆ ತುಂಬಿ ಹಾಡಿದನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಭಾವಗೀತೆ. ಈ ಭಾವಗೀತೆಯನ್ನು ಬರೆದವರು ಯಾರು? ಆಪ್ಷನ್ 1 GS ಶಿವರುದ್ರಪ್ಪ, ಆಪ್ಷನ್ ನಂಬರ್ 2 ಪೂತಿನ, ಆಪ್ಷನ್ ನಂಬರ್ 3 ಚನ್ನವೀರ ಕಣವಿ, ಆಪ್ಷನ್ ನಂಬರ್ 4 ದೇವನೂರು ಮಹಾದೇವನ್. ಸೊ ದೇವನೂರು ಮಹಾದೇವರು ಅಲ್ಲ, ಚನ್ನವೀರ ಕಣವಿಯವರು ಅಂತೂ ಅಲ್ಲ, ಪೂತಿ ನರಸಿಂಹ ಅಂತೂ ಅಲ್ಲ. ಹಾಗಿದ್ರೆ GS ಶಿವರುದ್ರಪ್ಪ ಇಸ್ ರೈಟ್ ಆನ್ಸರ್. ಯಾವುದು ಅಲ್ಲ? ಸ್ವಲ್ಪ ಜಾಸ್ತಿ ಓದಿದ್ರೆ, ಜಾಸ್ತಿ ತಿಳ್ಕೊಂಡಿದ್ರೆ, ಓದು ನಿರಂತರವಾಗಿದ್ರೆ ಯಾವುದು ಅಲ್ಲ ಅನ್ನುವಂಥ ಆನ್ಸರ್ ನೀವು ಜಸ್ಟ್ ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಒಂದು ಮುಖ್ಯವಾದ ಕ್ಲೂ ಇಷ್ಟೇ, ಯಾವುದು ಅಲ್ಲ ಅನ್ನೋದನ್ನ ಕಂಡುಹಿಡಿಯುವಂತ ಪ್ರಯತ್ನ ಮಾಡಬೇಕು. ಯಾವುದು ಆನ್ಸರ್ ಅಂತ ಕಂಡುಹಿಡಿಯೋದಕ್ಕಿಂತ ಯಾವುದು ಅಲ್ಲ ಅನ್ನೋದು ಕಂಡುಹಿಡಿದ್ಬಿಟ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಉತ್ತಮವಾಗಿರುವಂಥ ಆಯ್ಕೆ ಸಿಗ್ತದೆ. ಕ್ವಶನ್ ನಂಬರ್ 9 ನೋಡೋಣ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆ ತೆರೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. KS ನಿಸಾರ್ ಅಹಮದ್ ಅವರ ರಚನೆಯ ಇನ್ನೊಂದು ಪದ್ಯದ ಸಾಲನ್ನು ಗುರುತಿಸಿ. ವೆರಿ ಡಿಫರೆಂಟ್ ಪ್ರಶ್ನೆ, ವೆರಿ ಡಿಫರೆಂಟ್ ಪ್ರಶ್ನೆ. ನಿಮ್ಮ ಥಾಟ್ ಏನಿತ್ತು ಈ ಪ್ರಶ್ನೆದಲ್ಲಿ ಅಂತ ಡಿಫರೆಂಟ್ ಪ್ರಶ್ನೆಗಳನ್ನ ಕೊಡ್ಲಿಕ್ಕೆ ಕನ್ನಡ ಮೇಷ್ಟ್ರಗಳಿಂದ ಮಾತ್ರ ಸಾಧ್ಯ. ಸ್ವಲ್ಪ ಕನ್ನಡವನ್ನು ಓದ್ದವರಿದ್ರೆ ಬರೆದವರಿದ್ರೆ ಮಾತ್ರ ಸಾಧ್ಯ. ನಿಮ್ಮ ಉದ್ದೇಶ ಏನಿತ್ತು ಅಥವಾ ನಿಮಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು? ನಿತ್ಯೋತ್ಸವ ಈ ಪದ್ಯವನ್ನ ಬರೆದಂತಹ ಕವಿ ಯಾರು ಅಂತಿತ್ತು. ಆಪ್ಷನ್ ಅಲ್ಲಿ KS ನಿಸಾರ್ ಅಹಮದ್ ಇದ್ರೆ ಜೈ KS ನಿಸಾರ್ ಅಹಮದ್ ಅಂತೇಳಿ. ಬಟ್ ಪ್ರಶ್ನೆ ತುಂಬಾ ಚೆನ್ನಾಗಿ ರಚನೆ ಮಾಡಿದ್ದಾರೆ. KS ನಿಸಾರ್ ಅಹಮದ್ ನಿತ್ಯೋತ್ಸವ ಪದ್ಯವನ್ನ ಬರೆದಂತವ್ರು ನಿಸಾರ್ ಅಹಮದ್ರೆ. ನಿತ್ಯೋತ್ಸವ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿ ತುಂಬಾ ಜನಪ್ರಿಯತೆ ಬಂದ್ಬಿಟ್ಟಿತ್ತು ಅವ್ರಿಗೆ. ಅವರ ರಚನೆ ಇನ್ನೊಂದು ಸಾಲನ್ನು ಗುರುತಿಸಿರಿ ಅಂತ ಕೊಟ್ಟರೆ ಕೆಳಗಡೆ ಅದ್ಭುತವಾಗಿರುವಂತಹ ಬರವಣಿಗೆ. ಕ್ರಿಸ್ಮಸ್ ಹೊತ್ತು ತಂದಿದೆ ಕೇಕು, ನನ್ನ ಜಗತ್ತು ಪುಟ್ಟದು ದನಗಳಿಗೆ ಮೇವಿಲ್ಲ, ನಿನ್ನೆ ದಿನ ನನ್ನ ಜನ ಸಿಡಿಲಿನಂತೆ ಬಂದರು. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೀತಾ ಹೋಗ್ತಾರೆ ಇದನ್ನು. ನಿನ್ನೆ ದಿನ ನನ್ನ ಜನ ಸಿಡಿಲಿನಂತೆ ಬಂದರು. ಇದು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಓದಿದ್ರೆ ಮಾತ್ರ ಗೊತ್ತಾಗ್ತದೆ. ದಲಿತ ಕವಿ ಎಂದೇ ಖ್ಯಾತಿಯಾದ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂಥದ್ದು. ಓಕೆ. ಸೊ ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ, ಸತ್ತ ದನಗಳ ಕಿತ್ತು ತಿನ್ನುವುದ ಕಣ್ಣಾರೆ ಕಂಡು ಕಥಕಥನೆ ಕುದಿಯುವ ಜ್ವಾಲಾಮುಖಿಯಾಗಿದ್ದೇನೆ. ಸುಕನ್ಯಾ ಮಾರುತಿ ಅನ್ನುವಂತಹ ಮೇಡಮ್ ಅವರು ಬರೀತಾರೆ, ಕವಯಿತ್ರಿ. ನನ್ನ ಜಗತ್ತೇ ಪುಟ್ಟದು ಕರಿ ಉಗುರು ಬೆನ್ನಟ್ಟಿಯಲ್ಲೇ, ಚಿಂತಿಸಿ ನಾ ಕೆಟ್ಟೆನವ್ವ ನಾ ಬರೀ ಭ್ರೂಣವಲ್ಲ. ಮಾಲತಿ ಪಟ್ಟಣಶೆಟ್ಟಿ ಮೇಡಮ್ ಅವರು ಬರೀತಾರೆ, ಮಾಲತಿ ಪಟ್ಟಣಶೆಟ್ಟಿ. ಹಾಗಾದ್ರೆ ಇವರು 3 ಜನನು ಅಲ್ಲ ಅಂತ ಹೇಳಿದ್ರೆ ದಟ್ ಇಸ್ ದ ಆನ್ಸರ್ ಇಸ್ ಕ್ರಿಸ್ಮಸ್ ಹೊತ್ತು ತಂದಿದೆ ಕೇಕು ಚಳಿ ನಕ್ಷತ್ರ ದ್ವೀಪ. ಇದಕ್ಕೆ ಪ್ಲಾಸ್ಟಿಕ್ ಕರುಣಿಸಿದ ಗಿಡದ ರೂಪ, ಇದಕ್ಕೆ ಮಂಜನ ಕೆಲಸ ಮಾಡಿದ ಹತ್ತಿ, ಸ್ಕರ್ಟಿನ ಹುಡುಗಿಯ ಮೊಣಕಾಲ ಕೆಳಗಡೆ ಬೆಚ್ಚಗಾಗಿದೆ ಮೊಂಬತ್ತಿ. ಪ್ರಾರ್ಥನೆಯ ಅನುಭವ ಹೇಳಿದ್ರೆ ಒಬ್ಬ ಮುಸ್ಲಿಂ ಕವಿ ಕ್ರಿಶ್ಚಿಯನ್ರ ಬಗ್ಗೆ ಪದ್ಯ ಬರೀತಾರೆ. ಆ ಸಾಮರ್ಥ್ಯ ಇದ್ದಿದ್ದು KS ನಿಸಾರ್ ಅಹಮದ್ ಸರ್ ಅವರಿಗೆ ಮಾತ್ರ. ತುಂಬಾ ಅದ್ಭುತವಾಗಿರುವಂತಹ ಪ್ರಶ್ನೆ. ಇಂತಹ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬರಬೇಕು. ಅವಾಗ ಎಲ್ಲರೂ ಓದ್ತಾರೆ, ಕನ್ನಡ ಮೇಷ್ಟ್ರುಗಳು ಮೊದಲು ಓದ್ತಾರೆ. ಬಿಕಾಸ್ ಆಫ್ ಕಲಿಯುವಂಥದ್ದು ಸಿಕ್ಕಾಪಟ್ಟೆ ಇರ್ತದೆ. ಕಲಿತದ್ದು ಸಾಸುವೆ, ಕಲಿಯಬೇಕಾದದ್ದು ಸಾಗರ. ಕ್ವಶನ್ ನಂಬರ್ 10, 10ನೇ ಪ್ರಶ್ನೆ ಹೋಗ್ತಾ ಇದೀವಿ. ಬಡವನಾದರೆ ಏನು ಪ್ರಿಯೆ ಕೈತುತ್ತು ತಿನಿಸುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ, ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ,
ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ಕ್ವಶನ್ ನಂಬರ್ 10. ಈ ಕಾವ್ಯವನ್ನ ಅಥವಾ ಈ ಪದ್ಯವನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಮೈಸೂರು ಅನಂತ ಸ್ವಾಮಿ, ಸತ್ಯಾನಂದ ಪಾತ್ರೋಟ, ಕೆ.ಎಸ್. ನರಸಿಂಹಸ್ವಾಮಿ, ಚನ್ನವೀರ ಕಣ್ವಿ. ಸೊ ಮೇ ಬಿ ಚನ್ನವೀರ ಕಣ್ವಿ ಅವರು ಅಲ್ಲ, ಕೆ.ಎಸ್. ನರಸಿಂಹಸ್ವಾಮಿ ಅವರು ಅಲ್ಲ, ಮೈಸೂರು ಅನಂತ ಸ್ವಾಮಿ ಅವರು ಅಲ್ಲ. ಸೊ ಸತ್ಯಾನಂದ ಪಾತ್ರೋಟ್. ನಾನು ನಿನ್ನೆ ಕ್ಲಾಸ್ ಅನ್ನು ಇವತ್ತು ಕ್ಲಾಸ್ ಹೇಳಿರ್ಬೇಕು. ಅವರು ಇವರಿಗೆ ಜಾಜಿ ಮಲ್ಲಿಗೆ ಕವಿ ಅಂತ ಕರೀತಾರೆ. ಅದ್ಭುತವಾಗಿರುವಂತಹ ಬರಹಗಾರರು. ಅವ್ರನ್ನ ನೋಡಿಬಿಟ್ರೆ ಬಹಳ ಸಿಂಪಲ್ ಆಗಿ ಲೈಫಲ್ಲಿ ಇದು ಮಾಡ್ತಾರೆ. ಏನು ಬರವಣಿಗೆ ಅಂದ್ರೆ ಅವ್ರದ್ದು. ಜಾಜಿ ಮಲ್ಲಿಗೆ ಕವಿ ಸತ್ಯಾನಂದ ಪಾತ್ರೋಟ್ ಅವರು ಬರೆದಿರುವಂತಹ ಒಂದು ಪದ್ಯ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ಕ್ವಶನ್ ನಂಬರ್ 11. ಮಾಧವಿ ಅನ್ನುವಂತಹ ಕಾದಂಬರಿಯನ್ನು ರಚಿಸಿದವರು ಯಾರು? ತುಂಬಾ ಚೆನ್ನಾಗಿರುವಂತಹ ಪ್ರಶ್ನೆ. ಮಾಧವಿ ಎಂಬಂತ ಕಾದಂಬರಿ. ಆಪ್ಷನ್ 1 ಪಿ ಲಂಕೇಶ್, ಆಪ್ಷನ್ ನಂಬರ್ 2 ಅನುಪಮಾ ನಿರಂಜನ್, ಆಪ್ಷನ್ ನಂಬರ್ 3 ಗೀತಾ ನಾಗಭೂಷಣ್, ಆಪ್ಷನ್ ನಂಬರ್ 4 ಸಾರಾ ಅಬೂಬಕರ್. ಚರ್ಚೆ ಮಾಡೋಣ. ಇಲ್ಲಿ ಪಿ ಲಂಕೇಶ್ ಅವ್ರ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ. ಮುಂದಿನ ತರಗತಿ ತಿಳ್ಕೊಳ್ಳೋಣ. ಜಸ್ಟ್ ಫಾರ್ ಇಲ್ಲಿ ತಿಳ್ಕೋಬೇಕಿದ್ದು ಅವರ ಆತ್ಮಕಥದ ಬಗ್ಗೆ ತಿಳ್ಕೊಳ್ಳೋಕೆ. ಹುಳಿ ಮಾವಿನ ಮರ ಅಂತ. ಹುಳಿ ಮಾವಿನ ಮರ. ಓಕೆ, ಅವರ ಆತ್ಮಕಥನ. ಅವ್ರ ನಾಟಕಗಳಿದೆ. ನನ್ನ ತಂಗಿಗೊಂದು ಗಂಡು ಕೊಡಿ ಅಂತ. ನನ್ನ ತಂಗಿಗೊಂದು ಗಂಡು ಕೊಡಿ, ಇದು ಅವ್ರು ಬರೆದಿರುವಂಥದ್ದು. ಅವ್ರ ನಾಟಕ ಇದು. ಹುಳಿ ಮಾವಿನ ಮರ ಅವರ ಆತ್ಮಕಥನ. ರೈಟ್. ಅನುಪಮಾ ನಿರಂಜನ್ ಆಪ್ಷನ್ ನಂಬರ್ 2 ಇದೆ. ಗೀತಾ ನಾಗಭೂಷಣ್ ಆಪ್ಷನ್ ನಂಬರ್ 3 ಇದೆ. ಸಾರಾ ಅಬೂಬಕರ್ ಆಪ್ಷನ್ ನಂಬರ್ 4 ಇದೆ. ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬಕರ್ ಅವರು ಬರೆದಿರುವಂತಹ ಒಂದು ಕಾದಂಬರಿ ನೋಡಿ, ತುಂಬಾ ಚೆನ್ನಾಗಿದೆ. ಚಂದ್ರಗಿರಿಯ ತೀರದಲ್ಲಿ. ಓಕೆ. ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು, ಇವರ ಆತ್ಮಕಥನ ಇರಬೇಕು ನೋಡಿ. ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು. ತುಂಬಾ ರಿಸ್ಟ್ರಿಕ್ಷನ್ಸ್ ಅನ್ನುವಂಥದ್ದೇನೋ ಅರ್ಥದಲ್ಲಿ ಇರಬೇಕು ನೋಡಿ, ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಮುಂದುವರೆದ್ರೆ ಪಿ ಲಂಕೇಶ್, ಅನುಪಮಾ ನಿರಂಜನ್, ಗೀತಾ ನಾಗಭೂಷಣ್, ಸಾರಾ ಅಬೂಬಕರ್. ಉತ್ತರವನ್ನು ಗಮನಿಸೋಣ. ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್, ಅನುಪಮಾ ನಿರಂಜನ್. ಸೊ ನಿಮ್ಮ ಗಮನಕ್ಕಿರಲಿ, ಇದು IAS ಸಿಲೆಬಸ್ ಐತೆ. ಮಾಧವಿ ತುಂಬಾ ಚೆನ್ನಾಗಿರುವಂತಹ ಒಂದು ಕತೆ. ಐತಿಹಾಸಿಕ ಕಾದಂಬರಿ ಅಂತ ಕರೀತಾರೆ ಇದನ್ನು. ಇತಿಹಾಸವನ್ನು ಟಚ್ ಕೊಟ್ಟು ಬರೀತಾ ಹೋಗ್ತಾರೆ. ಸೊ ಹೆಣ್ಣು ಮಕ್ಕಳು ಇದನ್ನ ಓದಲೇಬೇಕು. ಒಂದು ವೇಳೆ ಏನಾದರೂ ಪ್ರಶ್ನೆ, ಮಗಳನ್ನು ದಾನವಾಗಿ ಕೊಟ್ಟಂತಹ ಕಥೆಯನ್ನ ಹೊಂದಿರುವ ಕಾದಂಬರಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರು ಕೂಡ ಮಾಧವಿ ಅಂತ ಬರೀಬೇಕು. ಅನುಪಮಾ ನಿರಂಜನ್ ಅವರು ಬರೆದಿರುವ ಮಾಧವಿ. ಚೆನ್ನಾಗಿದೆ, ಒಂದ್ಸರಿ ಓದಿ. ಓಕೆ. ಕ್ವಶನ್ ನಂಬರ್ 12 ಚರ್ಚೆ ಮಾಡ್ತಾ ಇದ್ದೀನಿ. ದುರ್ಗಮುರುಗಿ ಅವರ ಸಂಸ್ಕೃತಿ. ಈ ಕೃತಿಯ ಕರ್ತರು ಅಂತಿದೆ ದುರ್ಮುರುಗಿಯರು. ನೋಡ್ಬೇಕು ದುರ್ಮುರುಗಿಯರನ್ನ. ಮೈ ಮೇಲೆ ಮಕ್ಕಳನ್ನ ಕಟ್ಕೊಂಡಿರ್ತಾವ, ಸೀರೆ ಹಾಕೊಂಡ, ತಲೆ ಮ್ಯಾಗ ದೇವ್ರು ಹಿಡ್ಕೊಂಡಿರ್ತಾವ, ಒಂದು ಕೈಯಲ್ಲೇ ತಿಕ್ಕೋದು, ಒಂದ್ ಕೈ ಡಬ್ 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 ಬಡಿಯೋದು, ಹಿಂಗ್ ಮಾಡ್ಕೊಂತ ಬರ್ತಾರೆ. ದುರ್ಮುರುಗಿ ಅವರ ಸಂಸ್ಕೃತಿ ಈ ಕೃತಿಯ ಕರ್ತರು. ಸೊ ಆಪ್ಷನ್ ನಂಬರ್ ಎ ವಿಜಯ ದಬ್ಬೆ, ಆಪ್ಷನ್ ನಂಬರ್ 2 ಗೀತಾ ನಾಗಭೂಷಣ್, ಆಪ್ಷನ್ ನಂಬರ್ 3 ಶೈಲಜಾ ಉಡುಚಣ್, ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಡಿ ಎಚ್ ನಾಗವೇಣಿ. ನೋಡಿ, ಎಚ್ ನಾಗವೇಣಿ ಅವ್ರದ್ದು ಸೆಕೆಂಡ್ PUC ಪುಸ್ತಕದಲ್ಲಿ ನಿಮಗೆ ಒಂದು ಪಾಠ ಇದೆ, ಧಣಿಗಳ ಬೆಳ್ಳಿ ಲೋಟ ಅಂತ. ಆಲ್ಮೋಸ್ಟ್ ನೀವೆಲ್ಲ ಓದ್ಕೊಂಡ್ ಬಂದಿರ್ತೀರಿ. ಇವರಂತರೂ ಅಲ್ಲ. ಶೈಲಜಾ ಉಡುಚಣ್ ಈ ಹೆಸರನ್ನು ನೀವು ಆಲ್ಮೋಸ್ಟ್ ಕೇಳಿರಲ್ಲ. ಸೊ ವಿಜಯ ದಬ್ಬೆ ಹೆಸರು ಕೇಳಿರ್ತೀರಿ. ಸೊ ರೈಟ್ ಆನ್ಸರ್ ಇಸ್ ಗೀತಾ ನಾಗಭೂಷಣ್. ದುರ್ಮುರುಗಿ ಅವರ ಸಂಸ್ಕೃತಿ ಈ ಕೃತಿಯನ್ನು ಬರೆದಂಥವ್ರು ಗೀತಾ ನಾಗಭೂಷಣ್ ಅವರು ಅನ್ನುವಂಥದ್ದು ತಮಗೆ ನೆನಪಿರಲಿ. ಕ್ವಶನ್ ನಂಬರ್ 13 ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದದ ಕಣ್ಸನ್ನೆ ಕಾಣು. ಸೊ ಏನು ಬರಬೇಕೋ ಅದು ಬರ್ತದೆ, ಬರೋ ಕಾಲಕ್ಕೆ ಬಂದೇ ಬರ್ತದೆ. ನಾವು ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಬರುವುದರ ಸಂಕೇತ ಅನ್ನುವಂಥ ಅರ್ಥದಲ್ಲಿ ಈ ಸಾಲುಗಳ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಭಟ್ಕರಿ ಕೃಷ್ಣ ಶರ್ಮಾ, ಆಪ್ಷನ್ ಬಿ ಸಿದ್ದಯ್ಯ ಪುರಾಣಿಕ್, ಆಪ್ಷನ್ ಎ ಭಟ್ಕರಿ ಕೃಷ್ಣ ಶರ್ಮಾ, ಆಪ್ಷನ್ ಬಿ ಸಿದ್ದಯ್ಯ ಪುರಾಣಿಕ್, ಆಪ್ಷನ್ 3 ಅಂಬಿಕಾತನೇ ಮಧುರ ಚೆನ್ನ, ಆಪ್ಷನ್ 4 ಅಂಬಿಕಾತನೇ ದತ್ತ. ಸೊ ದ ರೈಟ್ ಆನ್ಸರ್ ಈಸ್ ಮಧುರ ಚೆನ್ನ.
ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕಣ್ಸನ್ನೆ ಕಾಣು. ಈ ಸಾಲುಗಳ ಕರ್ತೃ ಮಧುರ ಚೆನ್ನ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, 14 ಡೀಲ್ ಮಾಡೋಣ. ಇಲ್ಲಿ ಬಂತು, ಸಂಧಿ ಬಗ್ಗೆ ಪ್ರಶ್ನೆ ಬಂದಿದೆ. ದೇವೇಂದ್ರ, ಸಾರಿ, ಇಲ್ಲಿ ಗುಣಸಂಧಿಗೆ ಉದಾಹರಣೆಯನ್ನು ಕೊಡಿ ಅಂತ ಇದೆ. ಗುಣಸಂಧಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಗುಣಸಂಧಿಗೆ ಉದಾಹರಣೆ ಆಪ್ಷನ್ ನಂಬರ್ 1 ದೇವೇಂದ್ರ, ಆಪ್ಷನ್ ನಂಬರ್ 2 ಲೋಕೈಕ, ಆಪ್ಷನ್ ನಂಬರ್ 3 ದೇವಾಲಯ, ಆಪ್ಷನ್ ನಂಬರ್ 4 ದಿಗಂತ. ಸಂಧಿ ಮತ್ತು ಸಮಾಸಗಳನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಏನ್ರಿ ಕನ್ನಡ ಮಿಸ್ಟ್ರಿಗಳಿಂದ ಸಾಧ್ಯ. ಅದು ಯಾವುದೋ ಪಿಕ್ಚರ್ನಾಗಿದ್ದಲ್ಲ, ಉಸಿರವರೆಗೂ ಹೆಸರಿರ್ಬೇಕಂದ್ರೆ ದಮ್ ಬೇಕಲಿ ಅಂತಂದೇಳಿ, ಹಾಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ಬೋದು. ಕೆಲವೊಂದು ವಿಚಾರಗಳನ್ನು ಪಾಠ ಮಾಡಲಿಕ್ಕೆ ಮೇಷ್ಟ್ರೇ ಬೇಕಾಗ್ತದೆ. ದೇವ ಪ್ಲಸ್ ಇಂದ್ರ, ಮೊದಲು ಇವುಗಳನ್ನು ಬಿಡಿಸ್ಬಿಡೋಣ. ದೇವ ಪ್ಲಸ್ ಇಂದ್ರ ದೇವೇಂದ್ರ, ಲೋಕ ಪ್ಲಸ್ ಏಕ ಲೋಕೈಕ, ಲೋಕ ಪ್ಲಸ್ ಏಕ ಲೋಕೈಕ. ನೆಕ್ಸ್ಟ್ ದೇವ ಪ್ಲಸ್ ಆಲಯ ದೇವಾಲಯ, ದಿಕ್ ಪ್ಲಸ್ ಅಂತ ದಿಗಂತ ದಿಗಂತ. ಪೂರ್ವ ಪದದ ಕೊನೆಯಲ್ಲಿರುವಂತಹ ಕಚಟತಪಗಳಿಗೆ ಸಂಧಿ ಪದದಲ್ಲಿ ಗಜಡದವುಗಳು ಆದೇಶವಾಗಿ ಬಂದ್ರೆ ಜಸ್ತ್ವ ಸಂಧಿ ಅಂತೇಳಿ ಕರೀತಾರ. ಜಸ್ತ್ವ ಸಂಧಿ, ದಿಗಂತ ಅನ್ನುವಂಥದ್ದು ಜಸ್ತ್ವ ಸಂಧಿ. ಸವರ್ಣ ಸ್ವರಗಳಾದ ಅ ಈ ಒಂದರ ಮುಂದೆ ಬಂದಾಗ ಅದೇ ಜಾತಿಯ ದೀರ್ಘ ಸ್ವರ ಸಂಧಿ ಪದದಲ್ಲಿ ಆಗಮವಾಗಿ ಬರೋದಕ್ಕೆ ಗುಣಸಂಧಿ ಅಂತ ಕರೀತಾರೆ. ದೇವಾಲಯ ಗುಣಸಂಧಿ. ಸೊ ಆಕಾರಗಳ ಮುಂದೆ ಐಕಾರಗಳು ಪರವಾದರೆ ಐಕಾರ, ಆಕಾರಗಳ ಮುಂದೆ ಔಕಾರಗಳು ಪರವಾದರೆ ಔಕಾರ. ಸಂಧಿ ಪದದಲ್ಲಿ ಐ ಮತ್ತು ಔ ಎಂಬ ಅಕ್ಷರಗಳು ಆಗಮವಾಗಿ ಬರೋದಕ್ಕೆ ಸೊ ವೃದ್ಧಿ ಸಂಧಿ ಅಂತ ಕರೀತಾರ. ಲೋಕೈಕ ವೃದ್ಧಿ ಸಂಧಿ. ಹಂಗಾರೆ ಇವು ಮೂರು ಅಲ್ಲ ಅಂದ್ರೆ ದೇವೇಂದ್ರ ಇಸ್ ರೈಟ್ ಆನ್ಸರ್. ದೇವೇಂದ್ರ ಇಸ್ ರೈಟ್ ಆನ್ಸರ್. ದೇವ ಪ್ಲಸ್ ಇಂದ್ರ, ಆಕಾರಗಳ ಮುಂದೆ ಈ ಕಾರಗಳು ಪರವಾದ್ರೆ ಏಕಾರ ಅಂತಿದೆ. ಅಕಾರ ಇದೆ, ಈ ಕಾರ ಬಂದ್ರೆ ಏಕಾರ ಬರ್ತದೆ. ಆಕಾರಗಳ ಮುಂದೆ ಈ ಕಾರಗಳ ಪರವಾದ್ರೆ ಏಕಾರ. ಇದು ಗುಣಸಂಧಿಗೆ ಉದಾಹರಣೆ ಆಗ್ತದೆ. 14 ನೆನಪಿಟ್ಕೊಳ್ಳಿ. ಸಂಧಿ ಬಗ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 1 ಮಾರ್ಕ್ಸ್ ಬರುತ್ತೆ. ಈ ಕಡೆ ನಿಮಗೆ 35 ಮಾರ್ಕ್ಸ್ ಇರ್ತಾವಲ್ಲ, ಅಲ್ಲಿ 1 ರಿಂದ 2 ಪ್ರಶ್ನೆಗಳು ಸಂಧಿ ಬಗ್ಗೆ ಪಕ್ಕಾ ಇದಾಗ್ತದೆ. ಸೊ ಸರಿಯಾಗಿ ಓದ್ಕೋಬೇಕು. ಮುಂದಿನ ತರಗತಿಗಳಲ್ಲಿ ಸಂಧಿದು ಒಂದು ಕ್ಲಾಸ್ ಮಾಡೋಣ. ಕ್ವಶನ್ ನಂಬರ್ 15 ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. 52, 51, 49, 51 ಆಪ್ಷನ್ ಇದೆ. ಸ್ವಲ್ಪ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಜಾಸ್ತಿ. ಬಹಳ ಗಮನಿಸ್ಬೇಕು. ಯಾಕೆ ಬಹಳ ಗಮನಿಸ್ಬೇಕಪ್ಪ ಅಂತ ಹೇಳಿದೆ ಅಂದ್ರೆ, ಅಕ್ಷರಗಳ ಬಗ್ಗೆ ಪ್ರಶ್ನೆ ಬಂದಾಗ ಬಹಳ ಇಂಪಾರ್ಟೆಂಟ್. ಸೊ ಕನ್ನಡದಲ್ಲಿದ್ದಂತಹ ಒಟ್ಟು ಮೂಲಾಕ್ಷರಗಳ ಸಂಖ್ಯೆ 52. ಈ ಮೂಲಾಕ್ಷರಕ್ಕೆ ಪ್ಲಸ್ 5 ದೇಶೀಯ ಅಕ್ಷರಗಳನ್ನ ಸೇರಿಸಿ ಕೇಶಿರಾಜ 57 ಅಂತ ನೆನ್ಬಿಡ್ಕೋಬೇಕು. 57. ಸೊ 52ರಾಗ ಕ್ಷಜ್ಞ ಅನ್ನುವಂಥ ಅಕ್ಷರವನ್ನ ಈ ಮೊದಲು ತೆಗೆದುಬಿಟ್ಟಿದ್ದಾರೆ. 50 ಇತ್ತು, ಕ್ಷಜ್ಞ ತೆಗೆದಾಗ 50 ಆಯ್ತು. 52 ಇತ್ತು, 52 ಇತ್ತು, ಕ್ಷಜ್ಞ ತೆಗೆಸಿದ್ರು 50 ಆಯ್ತು. 50ರಾಗ ರೋ ತೆಗೆದ್ರು 49 ಆಯ್ತು. ಆಪ್ಷನ್ 3 ಇಸ್ ರೈಟ್ ಆನ್ಸರ್. 51 ಇದು ಕ್ಯಾಲ್ಕುಲೇಷನ್ ಇಲ್ಲ, ಯಾಕಂದ್ರೆ 52ರಾಗ ಫಸ್ಟ್ 2 ಹೋದ್ವು. ಸೊ 52 ಆಗ್ತದೆ. ಸೊ ಹಾಗಾಗಿ 52ರಲ್ಲಿ 2 ಹೋದ್ರೆ 50 ಆಗ್ತದೆ. ರಾಂಗ್ ಆನ್ಸರ್. 50ರಲ್ಲಿ ರೂ ಹೋದ್ರೆ 49 ಆಗ್ತದೆ. ದಟ್ ಇಸ್ ದ ಆನ್ಸರ್ ಇಸ್ 49. ಪ್ರಶ್ನೆ ಹೇಗೆ ಬೇಕಾದ್ರೂ ಕೇಳಬಹುದು, ಉತ್ತರವನ್ನ ಮಾಡಲಿಕ್ಕೆ ನೀವು ಸಮರ್ಥರಾಗಬೇಕಷ್ಟೇ. ಪ್ರಶ್ನೆ ಬೇಕಾದಂಗೆ ಬರಲಿ. ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ 49. ಕ್ವಶನ್ ನಂಬರ್ 16. ಈ ಹಿಂದೆ ನಿಮ್ಮ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಉದ್ದೀಪಿತ ಎಂಬ ಪದದ ಅರ್ಥ ಅಂತ ಕೇಳಿದ್ರು.
ಏನು ಕೇಳ್ಯಾರ ಇದನ್ನು? ಒಳ್ಳೆಯ, ಸಾಕಷ್ಟು, ಪ್ರಚೋದಿತ, ಸಂಕಟ. ಸಂಕಟ ರಾಂಗ್ ಆನ್ಸರ್, ಸಾಕಷ್ಟು ರಾಂಗ್ ಆನ್ಸರ್, ಒಳ್ಳೆಯ ರಾಂಗ್ ಆನ್ಸರ್. ನಿಮಗೆ ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉದ್ದೀಪಿತ ಮದ್ದು ಸೇವನೆಯಿಂದ ಆತ ಹೊರಗಡೆ ಬಂದಿದ್ದಾನೆ ಅಥವಾ ಜಾಸ್ತಿ ಓಡ್ದ, ಜಾಸ್ತಿ ಏನೋ ಮಾಡ್ದ ಅಂತ ಕೇಳಿರ್ತಾರೆ ಪ್ರಶ್ನೆ. ಉದ್ದೀಪಿತ ಅಂದ್ರೆ ಪ್ರಚೋದನೆಗೆ ಒಳಗಾಗೋದು ಅಂತ. ಡ್ರಗ್ಸ್ ತಗೊಳ್ತಾರಲ್ಲ ಅದು ಉದ್ದೀಪಿತ ಮದ್ದು ಸೇವನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರು ಏನು ಮಾಡೋದು ಗೊತ್ತಾಗಬಾರ್ದು. ಹಾಗಾಗಿ ಸ್ಪೋರ್ಟ್ಸ್ ಮೆನ್ಸ್ಗಳೆಲ್ಲ ಈ ರೀತಿ ಏನೋ ಒಂದು ಔಟ್ಸೈಡ್ ಕೆಮಿಕಲ್ ಅದು ಫುಡ್ ಏನೋ ತಗೊಳ್ತಿರ್ತಾರೆ. ಸೊ ಹಾಗಾಗಿ ಅದು ಉದ್ದೀಪಿತ ಮದ್ದು ಸೇವನೆ ಅಂತಾರೆ. ಉದ್ದೀಪಿತ ಪದಕ್ಕೆ ಅರ್ಥ ಪ್ರಚೋದಿತ ಅನ್ನುವಂಥ ಅರ್ಥ ಆಗ್ತದೆ. ನಂಬರ್ 17 ಚರ್ಚೆ ಮಾಡೋಣ. ತ್ರಿಪದಿ ಛಂದಸ್ಸಿನಲ್ಲಿರುವ ಮೊಟ್ಟ ಮೊದಲ ಶಾಸನ. ತ್ರಿಪದಿ ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವ ನೀತನ್ ಪೆರ್ನಲ. ಸೊ ಕನ್ನಡದ ಮೊದಲ ಶಾಸನ ಅಂತ ಕರಿತೀವಿ ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ಐತೆ. ಈಗ ತಾಳಗುಂದ ಶಾಸನ ಅಂತಾನು ಕೂಡ ಚರ್ಚೆ ಹೊಂಟದ. ನೋಡೋಣ ಏನಾಗುತ್ತ ಅಂತ ಹೇಳಿ. ಓಕೆ, ಸೊ ಬೋಪಣ್ಣನ ಗೊಮ್ಮಟ ಸ್ತುತಿಸ್ತಾ ರಾಂಗ್ ಆನ್ಸರ್. ತಮಟಕಲ್ಲ ರಾಂಗ್ ಆನ್ಸರ್. ಹಲ್ಮಿಡಿ ಶಾಸನ ಕೂಡ ರಾಂಗ್ ಆನ್ಸರ್. ಹೇಳಿದ ತ್ರಿಪದಿಯ ಛಂದಸ್ಸಿನಲ್ಲಿರುವ ಮೊಟ್ಟ ಮೊದಲ ಶಾಸನ ಬಾದಾಮಿ ಶಾಸನ ಅಂತ ಕರೀತಾರೆ. ಇದಕ್ಕೆ ಕಪ್ಪೆ ಅರೆಭಟನ ಶಾಸನ ಅಂತಾನು ಕೂಡ ಹೆಸರಿದೆ. ಕಪ್ಪೆ ಅರೆಭಟನ ಶಾಸನ. ತ್ರಿಪದಿ ಮೊಟ್ಟ ಮೊದಲನೇ ಬಾರಿ ಕಂಡು ಬರುತ್ತೆ. ಇದು 7ನೇ ಶತಮಾನದಲ್ಲಿ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್. 7ನೇ ಶತಮಾನ. ತ್ರಿಪದಿಯ ಛಂದಸ್ಸಿನಲ್ಲಿರುವ ಮೊಟ್ಟ ಮೊದಲ ಶತಮಾನ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರೆಭಟನ ಶಾಸನ. ಕ್ವಶನ್ ನಂಬರ್ 18 ಮಾಡ್ತಾ ಇದೀವಿ. ಮೂಡಿಗೆಯ ಅಷ್ಟಕ ಕೃತಿಯನ್ನ ರಚಿಸಿದವರು ಯಾರು? ಮೂಡಿಗೆಯ ಅಷ್ಟಕ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1 ಹರಿಹರ, 2 ಸಿದ್ದರಾಮ, 3 ಕೆರೆಯ ಪದ್ಮರಸ, 4 ಪಿ ಲಂಕೇಶ್. ಪಿ ಲಂಕೇಶ್ ಇಸ್ ರಾಂಗ್ ಆನ್ಸರ್. ಕೆರೆಯ ಪದ್ಮರಸ ಇಸ್ ರಾಂಗ್ ಆನ್ಸರ್. ಸಿದ್ದರಾಮ ಇಸ್ ರಾಂಗ್ ಆನ್ಸರ್. ಹಂಗಾರ ಯಾರು ರೈಟ್ ಆನ್ಸರ್ ಅಪ್ಪ ಅಂತ ಹೇಳಿ ಅಂದ್ರೆ ಜೈ ಹಿಂದ್ ಜಿಂದಾಬಾದ್. ಹರಿಹರ. ಸಾಲುಗಳ ನಿರ್ಬಂಧವಿಲ್ಲದೆ ಜನಪ್ರಿಯವಾಗಿರುವಂತಹ ಪದ್ಯ ಜಾತಿ ಯಾವುದಪ್ಪ ಅಂದ್ರೆ ರಗಳೆ. ರಗಳೆಯ ಬ್ರಹ್ಮ ಅನ್ನುವಂತಹ ಬಿರುದನ್ನು ಕೂಡ ಈತ ಬಳಸ್ಕೊಂಡಿದ್ದ, ಈತ ಹೊಂದಿದ್ದ. ಸೊ ರಗಳೆಯ ಬ್ರಹ್ಮ ಅಂತ ಕರೀತಿದ್ರು, ರಗಳೆಯ ಕವಿ ಅಂತ ಕರೀತಿದ್ರು. ಸೊ ಈತ ಪಂಪಾ ಶತಕ, ರಕ್ಷಾ ಶತಕ ಎಂಬ 2 ಶತಕ ಕಾವ್ಯಗಳನ್ನು ಕೂಡ ಬರೆದಾನ. ಇಂಪಾರ್ಟೆಂಟು. ಪಂಪಾ ಶತಕ, ರಕ್ಷಾ ಶತಕ ಎಂಬ 2 ಶತಕ ಕಾವ್ಯಗಳನ್ನು ಬರೆದಾನ. 106 ರಗಳೆಗಳನ್ನ ಬರೆದಾನ. ಇಂಪಾರ್ಟೆಂಟು. ಹರಿಹರನು ಬರೆದಿರುವ ರಗಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾರ? 106 ರಗಳೆಗಳು. ಬಸವಣ್ಣನವರ ಬಗ್ಗೆ ರಗಳೆಯನ್ನ ಬರೆದವನು ಯಾರಂತ ಪ್ರಶ್ನೆ ಕೇಳ್ಯಾರ. ಹರಿಹರ ಅನ್ನುವಂಥದ್ದು. ಎಲೆ ಬಸವ, ಬಸವಣ್ಣ, ಬಸವಯ್ಯ, ಬಸವರಸ, ಬಸವಿ ದೇವಯ್ಯ ಕೇಳಯ್ಯ, ನಿನ್ನ ನಾಮ ಅದಾರುಗುಂಟು. ಬಸವಣ್ಣನ ಬಗ್ಗೆ ಹರಿಹರ ಮಾತಾಡಿದಂತ ಮಾತು. ಎಲೆ ಬಸವ, ಬಸವಣ್ಣ, ಬಸವಯ್ಯ, ಬಸವರಸ, ಬಸವಿ ದೇವಯ್ಯ ಕೇಳಯ್ಯ, ನಿನ್ನ ನಾಮ ಅದಾರುಗುಂಟು. ಬಸವನೆಂದೆಡೆ ಪಾಪ ದೆಸೆ ಕೆಟ್ಟು ಹೋಗುವುದಂತೆ. ಯಾರು ಬಸವ ಅಂತಾರೋ ಅವರ ಪಾಪ ದಿಕ್ಕೆಟ್ಟು ಹೋಗುತ್ತಂತೆ. ಅಷ್ಟು ಶ್ರೇಷ್ಠವಾಗಿ ಬದುಕಿ ಬಾಳಿದಂತಹ ಪುಣ್ಯಾತ್ಮ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣ. ಅಂಗದ ಮೇಲೆ ಲಿಂಗವನ್ನಿಟ್ಟುಕೊಂಡು ಪೂಜೆ ಮಾಡುವವನು ಯಾವನು ಅವನೇ ಲಿಂಗಾಯತ ಅನ್ನುವಂಥ ಮಾತನ್ನು ಹೇಳಿದಂತಹ ಗ್ರೇಟ್ ಪರ್ಸನಾಲಿಟಿ ಬಸವಣ್ಣನವರು. ಬಹಳ ಅದ್ಭುತವಾಗಿರುವಂಥ ವ್ಯಕ್ತಿತ್ವ. ಬಸವಣ್ಣನವರ ಬಗ್ಗೆ ರಗಳೆಯನ್ನು ಬರೀತಾ ಹೋಗ್ತಾರೆ. 106 ರಗಳೆಗಳು. ಈ 106 ರಗಳೆಗಳನ್ನ ಶಿವಶರಣರ ರಗಳೆಗಳು ಎಂದು ಕರೆಯುತ್ತಾರೆ. ಶಿವಶರಣರ ರಗಳೆಗಳು. ಈಗ ಶಿವಶರಣರ ರಗಳೆಗಳನ್ನು ಹಾಡಿ ಹೊಗಳಿ ಶಿವಭಕ್ತ ಕವಿ ಎಂದೆನಿಸಿಕೊಂಡವನು ಯಾವನಪ್ಪ ಅಂದ್ರೆ ಹರಿಹರ ಅನ್ನುವಂಥವನು. 106 ರಗಳೆಗಳನ್ನ ಬರೋದಕ್ಕೆ ಎಲ್ಲರೂ ರಗಳಿ ಕವಿ ಅಂತ ಕರೀತಾರೆ. ಚಂಪೂ ಶೈಲಿಯಲ್ಲಿ ಗಿರಿಜಾ ಕಲ್ಯಾಣ ಅನ್ನುವಂಥ ಕೃತಿಯನ್ನು ಕೂಡ ಬರೆದಾನ. ಚಂಪೂ ಶೈಲಿಯಲ್ಲಿ ಗಿರಿಜಾ ಕಲ್ಯಾಣ ಎಂಬ ಕೃತಿಯನ್ನು ಕೂಡ ಹರಿಹರ ಬರೆದಾನ. ಸೊ ಮುಡಿಗೆಯ ಅಷ್ಟಕ ಅನ್ನುವಂತಹ ಕೃತಿಯೂ ಕೂಡ ಹರಿಹರನಿಗೆ ಸಂಬಂಧಪಟ್ಟಿದ್ದು. ರೈಟ್. ವೆರಿ ಇಂಪಾರ್ಟೆಂಟ್. ಹರಿಹರ ಅನ್ನುವಂಥವ್ರು ರಗಳೆಯ ಬ್ರಹ್ಮ ಹರಿಹರ, ರಗಳೆಯ ಕವಿ ಹರಿಹರ. ಪಂಪಾ ಶತಕ, ರಕ್ಷಾ ಶತಕ ಎಂಬ ಶತಕ ಕಾವ್ಯಗಳನ್ನ ಬರೆದಂತನು ಹರಿಹರ. 106 ರಗಳೆಗಳನ್ನ ಬರೆದವನು ಹರಿಹರ. ಶಿವಶರಣರ ರಗಳೆಗಳೆಂದು ಶಿವಭಕ್ತ ಕವಿಯಿಂದ ಖ್ಯಾತಿಯಾದವನು ಹರಿಹರ. ಗಿರಿಜಾ ಕಲ್ಯಾಣವನ್ನು ಬರೆದದ್ದು ಹರಿಹರನೇ. ಇಂಪಾರ್ಟೆಂಟ್. ಕ್ವಶನ್ ನಂಬರ್ 18 ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 19 ಧ್ವನಿಯು ಸೋತು ಗೆಲ್ಲುತ್ತದೆ ಎಂದವರು ಯಾರು? ಧ್ವನಿಯು ಸೋತು ಗೆಲ್ಲುತ್ತದೆ. ಮಾತಾಡುವಂಥ ಮಾತು ಇಸ್ ವೆರಿ ಇಂಪಾರ್ಟೆಂಟ್. ವಾದ ಮಾಡುವಾಗ ನಾವು ನಮ್ಮ ಮಾತಿನ ಮೌಲ್ಯವನ್ನು ಹೆಚ್ಚಿಗೆ ಮಾಡಬೇಕು ಹೊರತು ನಮ್ಮ ಧ್ವನಿಯನ್ನಲ್ಲ ಅನ್ನುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್.
ಆಪ್ಷನ್ ನಂಬರ್ ಡಿ ಶ್ರೀರಂಗ ಅಂತಿದೆ. ಆಪ್ಷನ್ ನಂಬರ್ ಡಿ ಶ್ರೀರಂಗ. ಸೊ ಆಪ್ಷನ್ ನಂಬರ್ 3 ತೀನಂ ಶ್ರೀಕಂಠಯ್ಯ. ಆಪ್ಷನ್ ನಂಬರ್ 2 ಶ್ರೀಕಂಠೇಗೌಡ. ಆಪ್ಷನ್ ನಂಬರ್ 1 BM ಶ್ರೀಕಂಠಯ್ಯ. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್, ತೀನಂ ಶ್ರೀಕಂಠಯ್ಯ. ತೀನಂ ಶ್ರೀಕಂಠಯ್ಯ. ಕ್ವಶನ್ ನಂಬರ್ 20. ಕರ್ಮಣಿ ಸರದೋಳ್ ಚಂಬವಳಮಂ ಕೋದಂತಿರೆ ರಸಂ ಮೊಸರಿ ತಿರುಗನ್ನಡದೋಳ್ ಕಥೆಯನ್ನು ಉಸಿರುವೆ ಎಂದು ಹೇಳಿದ ಕವಿ ಯಾರು? ಅಬ್ಬಾ, ಒಂದನೆಯ ನಾಗವರ್ಮ, ರತ್ನಾಕರ ವರ್ಣಿ, ರಾಘವಾಂಕ, ಮುದ್ದಣ್ಣ ಅಂತೆ. ಸೊ ಆಪ್ಷನ್ ನಂಬರ್ 4 ಇಸ್ ರೈಟ್ ಆನ್ಸರ್, ಮುದ್ದಣ್ಣ. ತಿರುಳು ಕನ್ನಡದ ಬೆಳ್ನುಡಿ ಅಂತ ಒಂದು ಪಾಠ ಬರೀತಾನೆ ಅವನು. ರಾಮಾಶ್ವಮೇಧ ಅನ್ನುವಂತಹ ಕೃತಿಯಿಂದ ಆಯ್ದುಕೊಂಡಿದ್ದು ತಿರುಳು ಕನ್ನಡದ ಬೆಳ್ನುಡಿ. ಮುದ್ದಣ್ಣ ಮತ್ತು ಮನೋರಮೆಯರ ಪ್ರೇಮ ಪ್ರಸಂಗ ಅಂತ ಕರೀತಾರೆ. ಸರಸ ಸಲ್ಲಾಪಗಳಿಂದ ಕೂಡಿದ್ದು. ತುಂಬಾ ಚೆನ್ನಾಗಿ ಬರೀತಾನೆ. ಕಾಡುಂ ನಾಡುಂ ಸಂಪ್ರಾಪ್ತಮಾಗಿ ಒದಗಿ ಬಂದ ವರಸ ಕಾಲದಳು ಒಂದು ದಿವಸ ಬೈಗುಂಬಳಿತಿನೋಳ್ ಎಂದಿನಂತೆ ಮುದ್ದಣ್ಣನ ಅರಮನೆಯಿಂದ ಪುರಮುಟ್ಟು ಆತನ ಕಾಡುಂ ನಾಡುಂ ಸಂಪ್ರಾಪ್ತಮಾಗಿ ಒದಗಿ ಬಂದ ವರ್ಷ ಕಾಲ ಒಂದು ದಿವಸ ಮುದ್ದಣ್ಣನ ಅರಮನೆಯಿಂದ ಪುರಮಟ್ಟು ನೆರವೀದಿ ಬಿಡಿದು ಆತನ ಮನೆಗೆ ಅಂಗೈ ತಪ್ಪುವುದು. ಆತನ ಮಡದಿ ಮನೋರಮೆ ದೂರದೆ ಕಂಡು ಏಳದು ಎದುರಿಗೊಂದು ನೀರು ಕೊಟ್ಟು ಕೈ ಬಿಡಿದು ಒಳಚಗ್ಗಿಗೋದು ಮಣಿ ಇಟ್ಟು ಕೊಳ್ಳರಿಸಿ ತನಿಮಣ್ಣು ಕೊಟ್ಟು ಕೆನೆವಾಲ ಕೊಟ್ಟು ಉಪಚರಿಸುತ್ತಿದ್ದಾಳೆ. ಈ ಉಪಚಾರದಿಂದ ಆತಂ ಪಸಿಯುಂಬಳಲ್ ಕೈಯಂ ಮುಡಿಯೇ. ಏನ್ ಅದ್ಭುತವಾಗಿ ಬರೀತಾನ್ರಿ ಮುದ್ದಣ್ಣ. ಅದ್ಭುತವಾಗಿರುವಂತಹ ಬರಹಗಾರ. ಅತಿ ಚಿಕ್ಕ ವಯಸ್ಸಿನಲ್ಲೇ ತಿರ್ಕೊಂಡಿದ್ದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ತುಂಬಲಾರದ ನಷ್ಟ ಅದೊಂದು. ಮುದ್ದಣ್ಣ ಅನ್ನುವಂಥವನು ಅರಮನೆಯಿಂದ ಬರ್ತಿರ್ತಾನೆ. ಮನೋರಮೆ ಆತನ ಹೆಂಡತಿ ಹಗಲು ರಾತ್ರಿ ಬಿಟ್ಟು ಬಿಡದ ಮಳೆ ಸುರಿತಾ ಇದ್ರೆ ಒಂದು ಕತಿ ಹೇಳ್ರಿ ಅಂತಾನೆ. ಯಾವ ಕತಿ ಹೇಳಿ ಅಂತಾಳೆ. ಯಾವ್ದಾರ ಒಂದು ಕತಿ ಹೇಳ್ರಿ ಅಂತಾಳೆ. ಯಾವ ರಸದಲ್ಲಿ ಹೇಳಿ ಅಂತಾನೆ. ನವರಸದಲ್ಲಿ ಹೇಳು ಅಂತಾಳೆ. ರಾಮ ಅಶ್ವಮೇಧ ಯಾಗವನ್ನು ಕೈಗೊಂಡ ಅಂತಾರಲ್ಲ, ಆ ಕತಿ ಹೇಳ್ರಿ ಅಂತಾರೆ. ಬಹಳ ದೊಡ್ಡ ಕತಿ ಐತಿ, 1-2 ದಿವಸಕ್ಕೆ ಮುಗೋದಿಲ್ಲ ಅಂತಾನೆ. ಪರವಾಗಿಲ್ಲ, ದಿನ ಸ್ವಲ್ಪ ಹೇಳ್ರಿ. ಆಯ್ತು, ಈ ಕಥೆಯನ್ನು ಹೇಳಿದ ಅಂದ್ರೆ ಅರಮನೆಯಲ್ಲಿ ನನಗೆ ಮುತ್ತಿನ ಸರವನ್ನ ಬಂಗಾರದ ಕಡಗವನ್ನ ಕೊಡ್ತಾರೆ, ನೀ ಏನ್ ಕೊಡ್ತೀಯ ಅಂತ ಕೇಳ್ತಾನ. ನನ್ನನ್ನು ಸಮರ್ಪಿಸಿಕೊಂಡಿದ್ದೇನಲ್ಲ, ಅದು ನಿಮ್ಮವ್ವ ನಿಮ್ಮಪ್ಪ ಏನ ಕೊಟ್ಟಾರ, ಇನ್ನೇನ್ ಕೊಡ್ತೀಯ ಅಂತ ಕೇಳ್ತಾನ. ಸೊ ಅದಕ್ಕೆ ಅವಳು ಹೇಳ್ತಾಳೆ, ಅವನ ಹೆಂಡತಿ ಮನೋರಮೆ, ಕಾವ್ಯವನ್ನು ಕಂಡಾದ್ಮೇಲೆ ತಾನೆ ಅರಮನೆಯವರು ನಿಮಗೆ ಬಹುಮಾನವನ್ನು ಕೊಟ್ಟು ಸನ್ಮಾನ ಮಾಡೋದು. ಇಲ್ಲಿ ತುಂಬಾ ಚೆನ್ನಾಗಿ ಕಥೆ ಹೇಳ್ರಿ, ನಾನು ಕೂಡ ನಿಮ್ಮ ಕತೆ ಚೆನ್ನಾಗಿದೆ, ಸನ್ಮಾನಿಸ್ತೇನೆ. ಸ್ವಸ್ತಿ ಶ್ರೀ ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಕುಟ ಕಟ್ಟಿದ ಥಾ ಅಂತಾನೆ. ಆವಾಗ ತಡೆ 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 ಅನ್ನುವಂತ ಮಾತನ್ನು ಹೇಳ್ತಾಳೆ. ಕನ್ನಡದ ಸೊಗಸನ್ನು ಅರಿಯಲು ಅರ್ಥವಿಲ್ಲ ನನಗೆ, ಸಂಸ್ಕೃತದಲ್ಲಿ ಕಥೆಯನ್ನು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು. ನೀರಿಳಿಯದ ಗಂಟಲು ಕಡಬಂ ತುರುಕಿದಂತಾಯಿತು. ಮನೋರಮೆ ಹೇಳಿದ್ದು. ಅವಾಗ ಈ ಮಾತು ಹೇಳ್ತಾನೆ, ನಮ್ಮ ಕರಿಮಣಿ ಸರದಲ್ಲಿ ಕೆಂಪ ಹವಳವನ್ನ ಹೋದಾಗ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮನೋರಮೆ. ಕನ್ನಡದಲ್ಲೇ ಕಥೆಯನ್ನು ಹೇಳ್ತಾನೆ, ಕನ್ನಡವ ಕಸ್ತೂರಿ ಅಲ್ಲವೇ ಅನ್ನುವಂಥ ತುಂಬಾ ಚೆನ್ನಾಗಿರುವಂಥ ಒಡನಾಟ ಮುದ್ದಣ್ಣ ಮತ್ತು ಮನೋರಮೆಯರ ಪ್ರೇಮ ಪ್ರಸಂಗ ಅನ್ನುವಂತಹ ಒಂದು ಪ್ರಶ್ನೆ. ಒಂದು ಅದ್ಭುತವಾಗಿರುವಂತಹ ಸನ್ನಿವೇಶ. ಆ ಒಂದು ರಾಮಾಶ್ವಮೇಧಂ ಅನ್ನುವಂಥ ಕೃತಿಯಲ್ಲಿ ಬರುತ್ತೆ. ಅದನ್ನ ತಿರುಳು ಕನ್ನಡದ ಬೆಳ್ನುಡಿ ಅನ್ನುವಂತಹ ಟೈಟಲ್ ನಡಿಯಲ್ಲಿ ಸೆಕೆಂಡ್ PUC ಇಟ್ಟಿದ್ದಾರೆ. ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೊ ಇವತ್ತಿನ ತರಗತಿಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಸೊ ಎಲ್ರಿಗೂ ಧನ್ಯವಾದ. ನನ್ನ ಮೇಲೆ ಪ್ರೀತಿ ಮತ್ತು ವಿಶ್ವಾಸ ನಂಬಿಕೆ ಇಟ್ಟಿದ್ದಕ್ಕೆ ಧನ್ಯವಾದ. ಅದನ್ನು ಉಳಿಸ್ಕೊಂತೀನಿ. ಸೊ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮ್ಗೆ ಎಲ್ಲ ರೀತಿಯ ಮಾಹಿತಿ ಸಿಗುತ್ತೆ, ಅದನ್ನು ಬಳಸ್ಕೊಳ್ಳಿ ಅನ್ನುವಂಥ ಮಾತು ಹೇಳಿ ಇವತ್ತಿನ ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.